ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 10 ಡಿಸೆಂಬರ್ 2024 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ಯೂನಿಯನ್ ಗವರ್ಮೆಂಟ್ ನೇಮ್ ಸಂಜಯ್ ಮಲ್ಹೋತ್ರಾ ಆಸ್ RBI ಗವರ್ನರ್. ಈ ಒಂದು ಏನು ಸಂಜಯ್ ಮಲ್ಹೋತ್ರಾ ಅವ್ರನ್ನ RBI ಗವರ್ನರ್ ಆಗಿ ಮಾಡಿದ್ದಾರೆ, ಇವರು ಭಾರತದ 26th RBI ಗವರ್ನರ್ ಆಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮಗೆ RBI ಗವರ್ನರ್ ಬಗ್ಗೆ ಮತ್ತು RBI ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ತಿಳ್ಕೊಂಡಿರಬೇಕಾಗುತ್ತೆ. ಸೊ ಅದನ್ನು ನಾವಿವತ್ತು ನೋಡೋಣ. ಮೊದಲನೇದಾಗಿ RBI ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಅಂದರೆ 1926 ಹಿಲ್ಟನ್ ಯಂಗ್ ಕಮಿಷನ್ ಅನ್ನೋ ಒಂದು ಕಮಿಷನನ್ನು ಬ್ರಿಟಿಷ್ ಗವರ್ನಮೆಂಟ್ ಸ್ಥಾಪಿಸ್ತಾರೆ. ಸೊ ಈ ಒಂದು ಹಿಲ್ಟನ್ ಯಂಗ್ ಕಮಿಷನ್ ಏನಿದೆ, ಇದು ಭಾರತ ಒಂದು ಕಾಲೋನಿ ಆಗಿರೋದ್ರಿಂದ ಅದಕ್ಕೆ ತನ್ನದೇ ಆದ ಒಂದು ಸೆಂಟ್ರಲ್ ಬ್ಯಾಂಕ್ ಬೇಕು ಅಂತ ಇಲ್ಲಿ ಹೇಳುತ್ತೆ. ಸೊ ಹಾಗಾಗಿ ಈ ಒಂದು ಕಮಿಷನ್ನ ರೆಕಮೆಂಡೇಷನನ್ನು ತಗೊಂಡು 1934 RBI ಆ್ಯಕ್ಟನ್ನು ಪಾಸ್ ಮಾಡ್ತಾರೆ. ಸೊ ಈ RBI ಆ್ಯಕ್ಟ್ ಮುಖಾಂತರ RBI ಎಕ್ಸಿಸ್ಟೆನ್ಸ್ಗೆ ಬರುತ್ತೆ. ಸೊ ಇದಿಷ್ಟು RBIನ ಏನು ಫೌಂಡೇಶನ್ ಹೇಗಾಯಿತು ಅನ್ನೋದ್ರ ಬಗ್ಗೆ. ಆದರೆ ನೆಕ್ಸ್ಟ್ ಈಗ RBI ಗವರ್ನರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ RBI ಗವರ್ನರ್ನ ಯಾರು ಅಪಾಯಿಂಟ್ ಮಾಡ್ತಾರೆ ಅಥವಾ ಯಾವ ರೀತಿಯಾಗಿ ಅಪಾಯಿಂಟ್ಮೆಂಟ್ ಮಾಡ್ತಾರೆ ಅಂತಲೇ ಈ 1934 RBI ಆ್ಯಕ್ಟ್ ಏನಿದೆ, ಈ ಒಂದು ಆ್ಯಕ್ಟ್ನಲ್ಲೇ ಅಪಾಯಿಂಟ್ಮೆಂಟ್ ಆಫ್ ಗವರ್ನರ್ನ ಕುರಿತಾಗಿ ಕೂಡ ಕೆಲವು ಪ್ರಾವಿಷನ್ಸ್ಗಳನ್ನು ನಾವು ನೋಡ್ಬೋದಾಗುತ್ತೆ. ಸೊ ಗವರ್ನರ್ RBI ಗವರ್ನರ್ ಇಸ್ ಅಪಾಯಿಂಟೆಡ್ ಇನ್ ಲೈನ್ಸ್ ವಿತ್ RBI ಆ್ಯಕ್ಟ್ 1934. ಸೊ ಈ 1934 ಆ್ಯಕ್ಟಲ್ಲಿ ಏನು ಪ್ರಾವಿಷನ್ಸ್ ಇದೆ ಅದರ ಮುಖಾಂತರನೇ ಗವರ್ನರ್ನ ಅಪಾಯಿಂಟ್ ಮಾಡ್ತಾರೆ. ಮತ್ತು ಈ 1934 ನಾನು ಹೇಳಿದೆ RBI ಫೌಂಡ್ ಆಯಿತು, ಸ್ಟಾರ್ಟ್ ಆಯಿತು ಅಂತ. ಸೊ RBI 1934 ಸ್ಟಾರ್ಟ್ ಆದಾಗ ಇದರ ಇನಿಷಿಯಲ್ ಹೆಡ್ ಕ್ವಾರ್ಟರ್ಸ್ ಎಲ್ಲಿತ್ತು ಅಂದರೆ ಕೋಲ್ಕತ್ತಾ ಅಲ್ಲಿ ಇತ್ತು. ಸೊ ಆಮೇಲೆ ಯಾವಾಗ 1937 3 ವರ್ಷ ಆದಮೇಲೆ ಅದನ್ನ ಪರ್ಮನೆಂಟಾಗಿ ಮುಂಬೈಗೆ ಶಿಫ್ಟ್ ಮಾಡಿದ್ರು. ಸೊ ಆ್ಯಟ್ ಪ್ರೆಸೆಂಟ್ ಈಗ ಹೆಡ್ ಕ್ವಾರ್ಟರ್ಸ್ ಎಲ್ಲಿ RBIದು ಅಂತ ಅಂದರೆ ಇಟ್ ಈಸ್ ಇನ್ ಮುಂಬೈ. ಸೊ ಇದು ಒಂದು ಇನ್ಫಾರ್ಮೇಷನ್ ನಮಗೆ ತಿಳಿದಿರಬೇಕು. ಇದಾದಮೇಲೆ RBIನಲ್ಲಿ ಆ್ಯಕ್ಚುಲಾಗಿ 4 ಲೋಕಲ್ ಬೋರ್ಡ್ಸ್ ಇರುತ್ತೆ, ಓಕೆನಾ. ಸೊ ಈ 4 ಲೋಕಲ್ ಬೋರ್ಡ್ಸ್ ಎಲ್ಲೆಲ್ಲಿದೆ ಅಂತಂದರೆ 4 ಕಾರ್ನರ್ಗಳಿದೆ. ಅಂದರೆ ಈಗ ಒಂದು ಡೆಲ್ಲಿ, ಒಂದು ಕೋಲ್ಕತ್ತಾ, ಒಂದು ಮುಂಬೈ, ಒಂದು ಚೆನ್ನೈ. ಸೊ ಈ 4 ಕಾರ್ನರ್ಸ್ಗಳಲ್ಲಿ ಲೋಕಲ್ ಬೋರ್ಡ್ಸ್ ಆಫ್ RBI ಇದೆ. ಇದಾದಮೇಲೆ RBIನಲ್ಲಿ 1 ಗವರ್ನರ್ ಪ್ಲಸ್ 4 ಡೆಪ್ಯೂಟಿ ಗವರ್ನರ್ಸ್ ಇರ್ತಾರೆ. ಸೊ ಇದು ಕೂಡ ನಮಗೆ ಮತ್ತೊಂದು ಇನ್ಫಾರ್ಮೇಷನ್ ಗೊತ್ತಿರಬೇಕು. ಸೊ ಈ 4 ಡೆಪ್ಯೂಟಿ ಗವರ್ನರ್ಸ್ ಏನಂದರೆ ಈ 4 ಡಿಫ್ರೆಂಟ್ ಏನು ಲೋಕಲ್ ಬೋರ್ಡ್ಸ್ ಇದೆ ಅದನ್ನು ಗವರ್ನ್ ಮಾಡ್ತಾರೆ ಅವರು. ಇಷ್ಟು ಬೇಸಿಕ್ ಇನ್ಫಾರ್ಮೇಷನ್. ಇದಾದಮೇಲೆ RBI ಗವರ್ನರ್ನ ಯಾವ ರೀತಿಯಾಗಿ ಅಪಾಯಿಂಟ್ ಮಾಡ್ತಾರೆ ಅಂತಂದರೆ ಈಗಾಗಲೇ ಹೇಳಿರೋ ಥರ ಪ್ರಾವಿಷನ್ಸ್ ಆಫ್ 1934 ಆ್ಯಕ್ಟನ್ನು ಫಾಲೋ ಮಾಡ್ತಾರೆ, ಫಸ್ಟ್ ಒನ್. ಇದಾದಮೇಲೆ ಈ FSRASC ಅಂದರೆ ಫಿನಾನ್ಷಿಯಲ್ ಸೆಕ್ಟರ್ ರೆಗ್ಯುಲೇಟರಿ ಅಪಾಯಿಂಟ್ಮೆಂಟ್ ಸರ್ಚ್ ಕಮಿಟಿ ಏನಿದೆ, ಈ ಒಂದು ಕಮಿಟಿ ಎಲಿಜಿಬಲ್ ಕ್ಯಾಂಡಿಡೇಟ್ಸ್ ಯಾರಿದ್ದಾರೆ ಗವರ್ನರ್ಗೆ ಅವರ ಒಂದು ಲಿಸ್ಟನ್ನು ಮಾಡ್ತಾರೆ. ತದನಂತರ ಫಸ್ಟು ಎಲಿಜಿಬಲ್ ಲಿಸ್ಟನ್ನು ಮಾಡಿದ್ಮೇಲೆ ಈ ಲಿಸ್ಟನ್ನು ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್ಗೆ ಕಳಿಸ್ತಾರೆ, ವಿಚ್ ಈಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಕ್ಯಾಬಿನೆಟ್ ಕಮಿಟಿ ಆನ್ ಅಪಾಯಿಂಟ್ಮೆಂಟ್ಸ್ ಇಸ್ ಹೆಡೆಡ್ ಬೈ ಪ್ರೈಮ್ ಮಿನಿಸ್ಟರ್. ಸೊ ಅವರು ಅಂದರೆ ಈಗ ಪ್ರೈಮ್ ಮಿನಿಸ್ಟರ್ ಹೆಡ್ ಆಗಿರುವಂಥ ಈ ಕಮಿಟಿ ಏನಿದೆ, ಇವರು RBI ಗವರ್ನರ್ ಯಾರಾಗಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಸೊ ಮತ್ತು ಹಾಗಾದರೆ ಇವರ ಟೆನ್ಯೂರ್ ಏನು, RBI ಗವರ್ನರ್ ಟೆನ್ಯೂರು ಯೂಶ್ವಲಾಗಿ 5 years ಇರುತ್ತೆ. ಇಲ್ಲ ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಏನು ಪ್ರಿಸ್ಕ್ರೈಬ್ ಮಾಡಿರುತ್ತೆ ಅದಾಗಿರ್ಬೋದು. ಮತ್ತು ಅಕಸ್ಮಾತ್ ಏನಾದರೂ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಕೂಡ ಎಕ್ಸ್ಟೆಂಡ್ ಮಾಡ್ಬೋದು. 5 yearsಗಿಂತ ಜಾಸ್ತಿ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸ್ಟೆಂಡ್ ಮಾಡ್ಬೋದಾಗುತ್ತೆ. ಸೊ ಈಗ ಈ ಹಿಂದಿನ 25th ಗವರ್ನರ್ ಶಕ್ತಿಕಾಂತ ದಾಸ್ ಅವರೇನಿದ್ರು, ಅವರು ಸದ್ಯಕ್ಕೆ 6 year ಟರ್ಮನ್ನು ಅವರು ಮುಗಿಸಿದ್ದಾರೆ. ಅದಾದಮೇಲೆ ಈಗ RBI ಗವರ್ನರ್ನ ಫಂಕ್ಷನ್ಸ್ ಏನು ಅಥವಾ ಮೇನ್ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತಂದರೆ ಹೀ ಈಸ್ ದ ಕಸ್ಟೋಡಿಯನ್ ಆಫ್ ಇಂಡಿಯನ್ ರಿಸರ್ವ್ಸ್. ಯಾವುದೇ ರೀತಿಯ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಸ್ ಇರ್ಬೋದು, ಗೋಲ್ಡ್ ಬಿಲಿಯನ್ಸ್ ಇರ್ಬೋದು, ಇವು ಎಲ್ಲದರ ಕಸ್ಟೋಡಿಯನ್ ಬಂದು RBI ಗವರ್ನರ್ ಆಗಿದ್ದಾರೆ. ಅದಾದಮೇಲೆ ಇವರು ಮಾನಿಟರಿ ಪಾಲಿಸಿ ಕಮಿಟಿ ಏನಿದೆ ಇದರ ಹೆಡ್ ಕೂಡ ಹೌದು. ಮತ್ತು ಈ ಪ್ರಯಾರಿಟಿ ಸೆಕ್ಟರ್ ಲೆಂಡಿಂಗ್ ಏನಿರುತ್ತೆ ಅದಕ್ಕೆ ಬೇಕಾಗಿರುವಂಥ ಪಾಲಿಸೀಸ್ ಏನಿದೆ ಇದನ್ನೆಲ್ಲನೂ ಕೂಡ RBI ಗವರ್ನರೇ ಫ್ರೇಮ್ ಮಾಡೋದು. ಆಮೇಲೆ ಶೆಡ್ಯೂಲ್ಡ್ ಬ್ಯಾಂಕ್ಸ್ ಏನಿದೆ ಕಂಟ್ರಿಲಿ, ಎಲ್ಲ ಶೆಡ್ಯೂಲ್ಡ್ ಬ್ಯಾಂಕ್ಸನ್ನು ಕಂಟ್ರೋಲ್ ಮಾಡೋದು ಕೂಡ RBI. ಸೊ RBI ಗವರ್ನರ್ ಆಗಿದ್ದಾರೆ. ಸೊ ಈ ರೀತಿಯಾಗಿ ಹಲವಾರು ರೆಸ್ಪಾನ್ಸಿಬಿಲಿಟೀಸ್ನ RBI ಗವರ್ನರ್ ಹೊಂದಿದ್ದಾರೆ. ಸೊ ನಮಗೆ ಈ ಒಂದು ಆರ್ಟಿಕಲ್ನಿಂದ ಇಷ್ಟು ಪಾಯಿಂಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಒಂದು RBI ಆ್ಯಕ್ಟ್ ಬಗ್ಗೆ ಗೊತ್ತಿರಬೇಕು ನಮಗೆ. ಅದಾದಮೇಲೆ ಗವರ್ನರ್ ಕುರಿತಾದ ಕೆಲವು ಪ್ರಾವಿಷನ್ಸ್ ಕೂಡ ನಮಗೆ ತಿಳಿದಿರಬೇಕು. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ರಿಸರ್ವೇಷನ್ ಮಸ್ಟ್ ನಾಟ್ ಬಿ ಬೇಸ್ಡ್ ಆನ್ ರಿಲಿಜನ್, SC ಟೆಲ್ಸ್ ವೆಸ್ಟ್ ಬೆಂಗಾಲ್. ಮೇನ್ ಇಶ್ಯೂ ಏನು ಇಲ್ಲಿ ಅಂತಂದರೆ
ಕಲ್ಕತ್ತಾ ಗವರ್ಮೆಂಟ್ ವೆಸ್ಟ್ ಬೆಂಗಾಲ್ ಸ್ಟೇಟ್ ಗವರ್ನಮೆಂಟ್ ಏನಿದೆ ಇದು ಒಂದು OBC ಲಿಸ್ಟನ್ನು ಪ್ರಿಪೇರ್ ಮಾಡಿದೆ. ಸೊ ಇದರಲ್ಲಿ ಏನಾಗಿದೆ, ಹಲವಾರು ಮುಸ್ಲಿಂ ಕಮ್ಯುನಿಟೀಸನ್ನು ಇಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಓಕೆನಾ. ಸೊ ಇದಕ್ಕೆ ಕಲ್ಕತ್ತಾ ಹೈಕೋರ್ಟ್ ಏನು ಹೇಳ್ತು ಅಂದರೆ, ಈ ಪಾಲಿಸಿ ಏನಿದೆ ಅಂದರೆ ಏನು OBC ಲಿಸ್ಟಲ್ಲಿ ಲಾರ್ಜ್ ನಂಬರ್ ಆಫ್ ಮುಸ್ಲಿಂ ಕಮ್ಯುನಿಟೀಸನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಸೊ ಈ ಒಂದು ಪ್ರಾಸೆಸ್ಸಿಂದ ಏನು ಅನಿಸ್ತಾ ಇದೆ ಅಂತಂದರೆ, ರಿಸರ್ವೇಷನ್ ಇಸ್ ಬೇಸ್ಡ್ ಆನ್ ರಿಲಿಜಿಯನ್ನಲ್ಲಿ ಮಾಡಿದ್ದಾರೆ. ಅಂದರೆ ಈ ಒಂದು ಲಿಸ್ಟ್ ಏನು ಪ್ರಿಪೇರ್ ಮಾಡಿದ್ದಾರೆ, ಅಂದರೆ ಈ OBC ಸ್ಟೇಟಸ್ ಏನು ಕೊಟ್ಟಿದ್ದಾರೆ, ಆ್ಯಸ್ ಇಟ್ ಇನ್ಕ್ಲೂಡ್ಸ್ ಲಾರ್ಜ್ಲಿ ಆಫ್ ಮುಸ್ಲಿಂ ಕಮ್ಯುನಿಟೀಸ್. ಹೈಕೋರ್ಟ್ ಏನು ಹೇಳಿದೆ ಅಂತಂದರೆ, ಈ ಒಂದು ಪ್ರಾಸೆಸ್ಸಲ್ಲಿ ಏನು ರಿಲಿಜಿಯನನ್ನು ಬೇಸಿಸ್ ಆಗಿ ಇಟ್ಕೊಂಡು ಗವರ್ನಮೆಂಟ್ ಪಾಲಿಸಿಯನ್ನು ಮಾಡಿದೆ. ಸೊ ಹಾಗಾಗಿ ಈ ಪಾಲಿಸಿಯನ್ನು ನಾವು ಸ್ಟ್ರೈಕ್ ಡೌನ್ ಮಾಡ್ತೀವಿ ಅಂತ ಕಲ್ಕತ್ತಾ ಹೈಕೋರ್ಟ್ ಹೇಳಿದೆ. ಸೊ ಅದಕ್ಕೆ ವೆಸ್ಟ್ ಬೆಂಗಾಲ್ ಗವರ್ನಮೆಂಟ್ ಏನಿದೆ ಇದು ಸುಪ್ರೀಂ ಕೋರ್ಟಲ್ಲಿ ಅಪೀಲ್ ಮಾಡಿತ್ತು. ಸೊ ಸುಪ್ರೀಂ ಕೋರ್ಟ್ ಕೂಡ ಅದನ್ನೇ ಹೇಳಿದೆ. ಏನು ಹೇಳಿದ್ದಾರೆ, ರಿಸರ್ವೇಷನ್ ಮಸ್ಟ್ ನಾಟ್ ಬಿ ಬೇಸ್ಡ್ ಆನ್ ರಿಲಿಜಿಯನ್. ಸೊ ಯಾವುದೇ ಒಂದು ರೀತಿಯ ರಿಸರ್ವೇಷನ್ ಇದೆ, ದ್ಯಾಟ್ ಶುಡ್ ಬಿ ಬೇಸ್ಡ್ ಆನ್ ಸೋಷಿಯೋ ಎಕನಾಮಿಕ್ ಪೊಲಿಟಿಕಲ್ ಆಸ್ಪೆಕ್ಟಿವಲ್ಲಿ ಇರಬೇಕೇ ಹೊರತು ಇಟ್ ಶುಡ್ ನಾಟ್ ಬಿ ಬೇಸ್ಡ್ ಆನ್ ರಿಲಿಜಿಯನ್ ಅಂತ ಅಂದ್ಬಿಟ್ಟು ಇಲ್ಲಿ ಹೇಳಿದ್ದಾರೆ. ಬಿಕಾಸ್ ವೆನ್ ಇಟ್ ಕಮ್ಸ್ ಟು ರಿಲಿಜಿಯನ್ ಅಂತ ಬಂದಾಗ ನಮ್ಮ ಒಂದು ಭಾರತದ ಸೆಕ್ಯುಲಾರಿಸಮ್ ಕಾನ್ಸೆಪ್ಟ್ ಏನಿದೆ ಅದು ಕೂಡ ಹರ್ಟ್ ಆಗೋ ಚಾನ್ಸಸ್ ಇದೆ. ಮತ್ತು ಆರ್ಟಿಕಲ್ 25 ಏನು ರೈಟ್ ಟು ರಿಲಿಜಿಯನ್ ಕೊಡುತ್ತೆ ಅದು ಕೂಡ ಇಲ್ಲಿ ಹಾರ್ಮ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಏನು ಹೇಳ್ತದೆ ಅಂತಂದರೆ, ಸೊ ಕೋರ್ಟ್ ಏನು ಹೇಳಿದೆ, ಸುಪ್ರೀಂ ಕೋರ್ಟ್ ಏನು ಹೇಳಿದ್ದಾನೆ, ಸ್ಟೇಟ್ ಹ್ಯಾಸ್ ಟು ಕ್ಲಾರಿಫೈ ದ ನೇಚರ್, ಯಾವ ರೀತಿಯಾಗಿ ಈ ಒಂದು OBCಯನ್ನು ನಾವು ಅವರು ಕ್ಯಾಟಗರೈಸ್ ಮಾಡಿದ್ದಾರೆ. ಬಿಕಾಸ್ ಇಲ್ಲಿ ಲಾರ್ಜ್ ಮೆಂಬರ್ ಆಫ್ ಮುಸ್ಲಿಂ ಕಮ್ಯುನಿಟೀಸ್ ಇರೋದ್ರಿಂದ, ಸೊ ಯಾವ ಬೇಸಿಸ್ ಮೇಲೆ ನೀವು ಈ ಒಂದು OBC ಲಿಸ್ಟನ್ನು ನೀವು ತಯಾರಿಸಿದ್ದೀರಾ ಅನ್ನೋದನ್ನು ಸ್ಟೇಟ್ ಗವರ್ಮೆಂಟ್ ತಿಳಿಸ್ಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಸೊ ಇದು ಯಾವ ರೀತಿಯಾಗಿ ಆಗುತ್ತೆ, ಮುಂದೆ ಯಾವ ರೀತಿಯಾದ ಟರ್ನ್ಸ್ ತಗೊಳುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗುತ್ತೆ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಪ್ಲೇಸಸ್ ಆ್ಯಂಡ್ ವರ್ಷಿಪ್, ಸುಪ್ರೀಂ ಕೋರ್ಟ್ ಹಿಯರಿಂಗ್ ಮೇ ಡಿಸೈಡ್ ಫ್ಯೂಚರ್ ಆಫ್ ಸೆಕ್ಯುಲಾರಿಸಮ್ ಇನ್ ಇಂಡಿಯಾ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ, ಫಸ್ಟ್ ಈಗ ಬಾಬ್ರಿ ಮಸ್ಜಿದ್ ಇಶ್ಯೂ ಇರ್ಬೋದು, ಇಲ್ಲ ಅಂತಂದರೆ ಗ್ಯಾನ್ವಾಪಿ ಮಾಸ್ಕ್ ಇಶ್ಯೂ ಇರ್ಬೋದು, ಇಲ್ಲ ಅಂತಂದರೆ ರೀಸೆಂಟಾಗಿ ನಡೆದಂತಹ ಏನು ಶಾಹಿ ಜಾಮಾ ಮಸ್ಜಿದ್ ಸಂಬಾಲಲ್ಲಿ ಏನು ನಡೀತಾ ಇದೆ ಇಶ್ಯೂ, ಶಾಹಿ ಈದ್ಗಾ ಮಾಸ್ಕ್ ಮಥುರಾಲಿ ಏನು ನಡೀತದೆ. ಸೊ ಇಲ್ಲೆಲ್ಲ ಏನಿದೆ ಅಂತಂದರೆ ಪ್ರಾಬ್ಲಮ್ ಏನು ಹೇಳ್ತಾ ಇದ್ದಾರೆ ಅವರು ಅಂತಂದರೆ, ಈ ಹಿಂದೆ ಅಂದರೆ ಈ ಮುಘಲ್ಸ್ ಅಥವಾ ಮುಸ್ಲಿಂ ರೂಲರ್ಸ್ ಯಾರು ಇಂಡಿಯಾಗೆ ಬಂದರು ಅವರಿಗೆ ಮುಂಚೆ ಈ ಎಲ್ಲ ಪ್ಲೇಸಸಲ್ಲೂ ಹಿಂದೂ ಟೆಂಪಲ್ಸ್ ಇತ್ತು. ಸೊ ಅದನ್ನು ಡೆಮಾಲಿಷ್ ಮಾಡಿ ಈಗ ಅವರಲ್ಲಿ ಮಾಸ್ಕ್ಸನ್ನು ಕಟ್ಟಿದ್ದಾರೆ. ಸೊ ಹಾಗಾಗಿ ಏನು ಕೇಳ್ತಾ ಇದ್ದಾರೆ ಅಂತಂದರೆ, ಈ ಏನು ಹಿಂದೂ ಟೆಂಪಲ್ಸ್ ಇತ್ತು ಆ ಪ್ಲೇಸಸ್ನೆಲ್ಲ ವಾಪಸ್ ಮತ್ತೆ ಮಾಸ್ಕಿಂದ ಮತ್ತೆ ಹಿಂದೂ ಟೆಂಪಲ್ ಆಗಿ ಕನ್ವರ್ಟ್ ಮಾಡಬೇಕು ಅನ್ನೋದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಇದರ ಕುರಿತಾದ ಹಿಯರಿಂಗ್ ಏನಿದೆ ಅದು ಸುಪ್ರೀಂ ಕೋರ್ಟಲ್ಲಿ ಡಿಸೆಂಬರ್ 12ನೇ ತಾರೀಕಿದೆ. ಆ್ಯಂಡ್ ಇಟ್ ಆಲ್ಸೋ ಈ ಒಂದು ಏನು ಡಿಸೆಂಬರ್ 12th ಕೇಸ್ ಇದೆ ಆ ಕೇಸಲ್ಲಿ ಇಟ್ ಆಲ್ಸೋ ಟಾಕ್ಸ್ ಅಬೌಟ್ ಪ್ಲೇಸಸ್ ಆಫ್ ವರ್ಷಿಪ್ಸ್ ಆ್ಯಕ್ಟ್ ಏನಿದೆ 1991 ನಾವೇನು ಜಾರಿಗೆ ತಂದ್ವಿ, ಈ ಒಂದು ಆ್ಯಕ್ಟ್ನ ಎಕ್ಸ್ಟೆಂಟ್ ಮತ್ತು ಲಿಮಿಟೇಷನ್ಸ್ ಏನಿದೆ ಅದರ ಕುರಿತಾಗಿ ಸುಪ್ರೀಂ ಕೋರ್ಟ್ ಡಿಸ್ಕಸ್ ಮಾಡುತ್ತೆ. ಸೊ ಆ ಒಂದು ನಿಟ್ಟಿನಲ್ಲಿ ಫಸ್ಟ್ ಈ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ಸಲ್ಲಿ ಆ್ಯಕ್ಟಲ್ಲಿ ಏನಿದೆ ಅನ್ನೋದನ್ನ ತಿಳ್ಕೊಳ್ಳೋಣ. ಸೊ ಈ ಒಂದು ಆ್ಯಕ್ಟ್ ಏನು ಮಾಡುತ್ತೆ ಅಂತಂದರೆ, ಇದು ಈಗ ಪ್ಲೇಸಸ್ ಆಫ್ ವರ್ಷಿಪ್ ಏನಿದೆ ಭಾರತದಲ್ಲಿ, ಅಂದರೆ ಈಗ ಟೆಂಪಲ್ಸ್ ಇರ್ಬೋದು, ಮಾಸ್ಕ್ಸ್ ಇರ್ಬೋದು, ಏನೇ ಇರ್ಬೋದು. ಸೊ 1947 ಇಂಡಿಪೆಂಡೆನ್ಸ್ ಬಂದಾಗ, ನಮಗೆ ಸ್ವಾತಂತ್ರ್ಯ ಬಂದಾಗ ಯಾವ ಸ್ಟೇಟಸ್ ಇತ್ತು ಆ ಒಂದು ಟೆಂಪಲ್ಸ್ ಇರ್ಬೋದು, ಇಲ್ಲ ಆ ಒಂದು ಮಾಸ್ಕ್ಗಿರ್ಬೋದು, ಅದನ್ನೇ ನಾವು ಕಾಯ್ದಿರಿಸ್ಕೋಬೇಕು ಅಂತ 1991 ಈ ಆ್ಯಕ್ಟ್ ಹೇಳುತ್ತೆ. ಅಂದರೆ ಇಟ್ ಫ್ರೀಸಸ್ ದ ಸ್ಟೇಟಸ್ ಆಫ್ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಸ್ ಆಫ್ ಇಂಡಿಪೆಂಡೆನ್ಸ್ ಡೇ ದಿನ ಯಾವ ರೀತಿಯಾದ ಒಂದು ಸ್ಟೇಟಸ್ ಇತ್ತು ಆ ಸ್ಟೇಟಸ್ನ ಕಾಯ್ದಿರಿಸ್ಕೋಬೇಕು ಅಂತ. ಒಂದು ಎಕ್ಸೆಂಪ್ಷನ್ ಏನು ಅಂದರೆ, ಇಟ್ ಡಸ್ ನಾಟ್ ಅಪ್ಲೈ ಟು, ಕೆಲವು ಎಕ್ಸೆಂಪ್ಷನ್ಸ್ ಇದೆ ಇದ್ರು. ಏನು ಅಂತಂದರೆ, ಫಸ್ಟ್ ಒನ್ನು ಇದು ಬಾಬ್ರಿ ಮಸ್ಜಿದ್ ಏನಿದೆ ಈ ಇಶ್ಯೂಗೆ ಇದು ಅಪ್ಲೈ ಆಗಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು, ಫಸ್ಟ್ ಒನ್. ಸೆಕೆಂಡ್ ಒನ್ ಏನು ಅಂತಂದರೆ, ಈಗ ಕೆಲವೊಂದು ಮಾನ್ಯುಮೆಂಟ್ಸ್ನ ನಾವು ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಮತ್ತು ಆರ್ಕಿಯಾಲಜಿಕಲ್ ಸೈಟ್ಸ್ ರಿಮೇನ್ಸ್ ಆ್ಯಕ್ಟ್ ಅಂಡರಲ್ಲಿ ಇಟ್ಟಿದ್ದೀವಿ. ಕೆಲವೊಂದು ಮಾನ್ಯುಮೆಂಟ್ಸ್ನ ನಾವು ಅದರ ಅಂಡರಲ್ಲಿದೆ. ಈ ಏನ್ಷಿಯಂಟ್ ಮಾನ್ಯುಮೆಂಟ್ಸ್ ಆ್ಯಕ್ಟ್ ಏನಿದೆ ಆ ಆ್ಯಕ್ಟ್ ಅಂಡರಲ್ಲಿ ಇರುವಂತಹ ಪ್ಲೇಸಸ್ ಏನಿದೆ ಅಥವಾ ಮಾನ್ಯುಮೆಂಟ್ಸ್ ಏನಿದೆ ಅದನ್ನು ಕೂಡ ಈ ಒಂದು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ಸಿಂದ ಎಕ್ಸೆಂಪ್ಟ್ ಮಾಡಿದ್ದಾರೆ. ಮತ್ತು ಮೂರನೇ ಒಂದು ಎಕ್ಸೆಂಪ್ಷನ್ ಏನು ಅಂತಂದರೆ, ಇಟ್ ಡಸ್ ನಾಟ್ ಅಪ್ಲೈ ಟು ಎನಿ ಸೂಟ್ ದಟ್ ಹ್ಯಾಸ್ ಬಿನ್ ಫೈನಲಿ ಸೆಟಲ್ಡ್ ಆರ್ ಡಿಸ್ಪೋಸ್ಡ್ ಆಫ್. ಈ ಒಂದು ಆ್ಯಕ್ಟ್ ಬರೋದಕ್ಕೆ ಮುಂಚೆ ಏನೇ ಡಿಸ್ಪ್ಯೂಟ್ಸ್ ಇದ್ದು ಅದೇನಾದ್ರು ಸೆಟಲ್ ಆಗೋಗಿದ್ರೆ, ಈಗ 1991 ಮುಂಚೆ ಯಾವುದೇ ಒಂದು ಡಿಸ್ಪ್ಯೂಟ್ಸ್, ಈಗ ಮಾಸ್ಕ್ ಮತ್ತು ಟೆಂಪಲ್ ಮಧ್ಯೆ ಏನಾದ್ರು ಡಿಸ್ಪ್ಯೂಟ್ ಇತ್ತು ಅಂತಂದರೆ ಅದು 1991 ಮುಂಚೆ ಏನಾದ್ರು ಅದನ್ನು ಸಾಲ್ವ್ ಮಾಡಿದರೆ ಅದು ಕೂಡ ಈ ಒಂದು ಆ್ಯಕ್ಟ್ ಒಳಗಡೆ ಬರೋದಿಲ್ಲ. ಈ ಒಂದು ಆ್ಯಕ್ಟ್ ಅಂಡರಲ್ಲಿ ಅದನ್ನು ಕೂಡ ಕವರ್ ಮಾಡಲ್ಲ. ಸೊ ಈ ಮೂರು ಎಕ್ಸೆಂಪ್ಷನ್ಸು ಈ ಆ್ಯಕ್ಟ್ಗೆ ಇದೆ. ನಮಗೆ ಈಗ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಬಗ್ಗೆ ಗೊತ್ತಾಯಿತು, ಅದು ಏನು ಅಂತ ಗೊತ್ತಾಯಿತು, ಅದರಲ್ಲಿ ಯಾವ ರೀತಿಯಾದ ಎಕ್ಸೆಂಪ್ಷನ್ಸ್ ಇದೆ ಅನ್ನೋದು ಕೂಡ ನಮಗೆ ಗೊತ್ತಾಗಿದೆ.
ಸೊ ಈಗ ಈ ಒಂದು ಕೇಸನ್ನು ಸುಪ್ರೀಂ ಕೋರ್ಟ್ ತಗೋತಾ ಇದೆ. ಇದರಲ್ಲಿ ನಾವು ನೋಡಿದಾಗ ಇಲ್ಲಿ ಏನು ನಮಗೆ ಬರುತ್ತೆ ಅಂದರೆ, ಒಂದು ಆರ್ಟಿಕಲ್ 25 ರೈಟ್ ಟು ರಿಲಿಜಿಯನ್ ಅಂದರೆ ಪ್ರಾಕ್ಟೀಸ್ ಏನಿದೆ, ಆ ಒಂದು ರಿಲಿಜನ್ನ ಪ್ರಾಕ್ಟೀಸ್ ಮಾಡೋದು, ಆ ಒಂದು ರೈಟ್ ಪ್ಲಸ್ ಇಂಡಿಯನ್ ಸೆಕ್ಯುಲಾರಿಸಮ್ ಏನಿದೆ, ಎರಡೂ ಕೂಡ ಇಲ್ಲಿ ಕ್ವೆಶನ್ ಆಗ್ತಾಯಿದೆ. ಸುಪ್ರೀಂ ಕೋರ್ಟ್ ಯಾವುದೇ ಒಂದು ನಿರ್ಧಾರ ತಗೊಂಡ್ರೂ ಕೂಡ ಇಟ್ ಶುಡ್ ಬಿ ಇನ್ ಸಚ್ ಅ ವೇ ದ್ಯಾಟ್ ಇದೆರಡನ್ನೂ ಕೂಡ ಪ್ರಿಸರ್ವ್ ಮಾಡಬೇಕು. ಅಟ್ ದ ಸೇಮ್ ಟೈಮ್ ಕಮ್ಯುನಲ್ ಹಾರ್ಮೋನಿಯನ್ನು ಕೂಡ ಎಸ್ಟಾಬ್ಲಿಷ್ ಮಾಡಬೇಕು. ಇದೆರಡನ್ನೂ ಮುಖ್ಯ ಇಂಪಾರ್ಟೆಂಟ್ ಆಗುತ್ತೆ ಸುಪ್ರೀಂ ಕೋರ್ಟ್ ತನ್ನ ಯಾವುದೇ ಒಂದು ರೀತಿಯಾದ ಒಂದು ಡಿಸಿಷನ್ಸನ್ನು ಕೊಟ್ಟರೆ. ಈ ಒಂದು ಏನು ಜಜ್ಮೆಂಟ್ ಇದೆ ಅದು ಯಾವ ರೀತಿಯಾಗಿ ಟರ್ನನ್ನು ತಗೊಳುತ್ತೆ ಅನ್ನೋದು ನಾವು ಡಿಸೆಂಬರ್ 12 ಆದಮೇಲೆ ನೋಡೋಣ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಇನ್ ಎನರ್ಜಿ ಡಿಪೆಂಡೆಂಟ್ ವರ್ಲ್ಡ್ ದ ಇಶ್ಯೂ ಆಫ್ ಫುಡ್ ಸೆಕ್ಯೂರಿಟಿ. ಈ ಒಂದು ಆರ್ಟಿಕಲ್ನಲ್ಲಿ ಒಟ್ಟಾರೆ ಏನು ಮಾತಾಡ್ತಾ ಇದ್ದಾರೆ ಅಂದರೆ, ಅಗ್ರಿಕಲ್ಚರನ್ನು ತೊಗೊಂಡಿದ್ದಾರೆ. ಅಗ್ರಿಕಲ್ಚರ್ ಒಂದು ಕಡೆ ಫುಡ್ ಸೆಕ್ಯೂರಿಟಿಗೆ ಬೇಕಾದ್ರೆ ಇನ್ನೊಂದು ಕಡೆ ಎನರ್ಜಿಗೂ ಬೇಕಾಗುತ್ತೆ. ಬಿಕಾಸ್ ಕ್ಲೈಮೇಟ್ ಚೇಂಜಿಂದ ಏನಾಗ್ತಾ ಇದೆ, ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ, ವಿ ಆರ್ ಮೂವಿಂಗ್ ಫ್ರಮ್ ಫಾಸಿಲ್ ಫ್ಯೂಯಲ್ಸ್ ಟುವರ್ಡ್ಸ್ ರಿನ್ಯೂಯಬಲ್ ಎನರ್ಜಿ, ಎಸ್ಪೆಷಲಿ ಲೈಕ್ ಬಯೋಮಾಸ್ ಅಂತ ನಾವಿಲ್ಲಿ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಬಯೋಮಾಸ್ ಅಂದ ತಕ್ಷಣ ನಮಗೆ ಬರೋದು ಫಾಡರ್ ಬೇಕಾಗುತ್ತೆ ಅದಕ್ಕೆ. ಫಾಡರ್ ಅಂತ ಬಂದರೆ ಇಟ್ ಗೋಸ್ ಬ್ಯಾಕ್ ಟು ಅಗ್ರಿಕಲ್ಚರ್. ಇಲ್ಲಿ ಫಾಸಿಲ್ ಫ್ಯೂಲ್ಸಿಂದ ರಿನ್ಯೂಯಬಲ್ ಎನರ್ಜಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಗ್ರಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದ್ದೀವಿ. ಈಗ ಈ ಅಗ್ರಿಕಲ್ಚರ್ ಏನಿದೆ, ದಿಸ್ ಹ್ಯಾಸ್ 2 ಮೇನ್ ಏಮ್ಸ್ ಅಂತ ಹೇಳ್ಬೋದು. ಒಂದು, ಫುಡ್ ಸೆಕ್ಯೂರಿಟಿನ ಎನ್ಶೋರ್ ಮಾಡಬೇಕು, ಬಿಕಾಸ್ ಡೇ ಬೈ ಡೇ ಪಾಪ್ಯುಲೇಷನ್ ಇನ್ಕ್ರೀಸ್ ಆಗ್ತಾ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಆ ಫುಡ್ ಸೆಕ್ಯೂರಿಟಿನ ಎನ್ಶೋರ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಎನರ್ಜಿ ಸೆಕ್ಯೂರಿಟಿಯನ್ನು ಕೂಡ ನಾವು ಎನ್ಶೋರ್ ಮಾಡಬೇಕು ಬಿಕಾಸ್ ಆಫ್ ದ ಕ್ಲೈಮೇಟ್ ಚೇಂಜ್. ಈ ಎರಡರ ಮಧ್ಯೆ ಯಾವ ರೀತಿಯಾದ ಒಂದು ಕನೆಕ್ಷನ್ ಇದೆ ಅನ್ನೋದು ಈ ಒಂದು ಆರ್ಟಿಕಲ್ನಲ್ಲಿ ನಾವು ನೋಡ್ತೀವಿ. ವರ್ಲ್ಡ್ ಬ್ಯಾಂಕ್ ತನ್ನ ಒಂದು ಲೇಟೆಸ್ಟ್ ರಿಪೋರ್ಟಲ್ಲಿ ಏನು ಹೇಳಿದೆ ಅಂತಂದರೆ, ಫುಡ್ ಇನ್ಸೆಕ್ಯೂರಿಟಿ ಮತ್ತು ಎನರ್ಜಿ ಪಾವರ್ಟಿ ಏನಿದೆ, ಇಟ್ ಈಸ್ ಸೆಂಟ್ರಲ್ ಟು ಅಚೀವಿಂಗ್ ಗ್ಲೋಬಲ್ ಸ್ಟೆಬಿಲಿಟಿ ಅಂತ ಹೇಳಿದ್ದಾರೆ. ಓಕೆನಾ? ಫುಡ್ ಇನ್ಸೆಕ್ಯೂರಿಟಿ ಆ್ಯಂಡ್ ಎನರ್ಜಿ ಪಾವರ್ಟಿ ಇದೆರಡನ್ನ ಟ್ಯಾಕಲ್ ಮಾಡೋವರೆಗೂ ಯಾವುದೇ ರೀತಿಯಾದ ಒಂದು ಡೆವಲಪ್ಮೆಂಟ್ ಇರಲಿ, ಅದು ಕಂಪ್ಲೀಟಾಗಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತ ನಾವು ತಿಳ್ಕೊಬೇಕು. ಇವಾಗ ನಾವು ಇದು ಒಂದು ಡೇಟಾ, ನಮ್ಮ ಆನ್ಸರ್ಸಲ್ಲಿ ನಾವು ಈ ಡೇಟಾನ ಯೂಸ್ ಮಾಡ್ಬೋದಾಗುತ್ತೆ. ಅದಕ್ಕಾಗಿ ನಾನು ಇಲ್ಲಿ ಹೇಳಿದ್ದೀನಿ. ನೆಕ್ಸ್ಟ್, ಈಗ ಅಗ್ರಿಕಲ್ಚರ್ ನಮಗೆಲ್ಲ ಗೊತ್ತಿರೋ ಹಾಗೆಯೇ ಸುಮಾರು 70% ಆಫ್ ಫ್ರೆಶ್ ವಾಟರನ್ನು ಕನ್ಸ್ಯೂಮ್ ಮಾಡುತ್ತೆ ಆ್ಯಂಡ್ ಇಟ್ ಲೀವ್ಸ್ ಔಟ್ 20% ಆಫ್ ಗ್ರೀನ್ ಹೌಸ್ ಗ್ಯಾಸಸ್. ಮೀಥೇನ್ ಎಮಿಷನ್ಸ್ ಇರ್ಬೋದು, ಬೇರೆ ರೀತಿಯಾದ ಎಮಿಷನ್ಸ್ ಇರ್ಬೋದು, ಬಟ್ 20% ಗ್ರೀನ್ ಹೌಸ್ ಗ್ಯಾಸಸನ್ನು ಎಮಿಟ್ ಮಾಡುತ್ತೆ ಆ್ಯಂಡ್ ಇಟ್ ಕನ್ಸ್ಯೂಮ್ಸ್ 70% ಆಫ್ ವಾಟರ್. ಓಕೆನಾ? ಆ್ಯಂಡ್ ಆಲ್ಸೋ ಇದ್ರ ಜೊತೆಗೆ ಏನಾಗುತ್ತೆ ಅಂದರೆ, ಮೆಕನೈಸೇಷನ್ ಇರ್ಬೋದು, ಇಲ್ಲ ಅಂತಂದರೆ ಇರಿಗೇಷನ್ಗೆ, ಫರ್ಟಿಲೈಸೇಷನ್, ಇದಕ್ಕೆಲ್ಲದಕ್ಕೂ ಫಾಸಿಲ್ ಫ್ಯೂಯಲ್ ಬೇಸ್ಡ್ ಮಷಿನರೀಸನ್ನು ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಕೂಡ ಎಮಿಷನ್ಸ್ ಬರುತ್ತೆ. ಇಲ್ಲಿ ನಾವು ನೋಡ್ಬೋದು, ಒಂದು ಕಡೆ ಎನ್ವಿರಾನ್ಮೆಂಟಲ್ ಸೆಕ್ಯೂರಿಟಿಯನ್ನು ನೋಡಬೇಕು, ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನನ್ನು ನೋಡಬೇಕು. ಅಟ್ ದ ಸೇಮ್ ಟೈಮ್ ನಾವು ಇನ್ನೊಂದು ಕಡೆ ಫುಡ್ ಸೆಕ್ಯೂರಿಟಿಯನ್ನು ಕೂಡ ನೋಡಬೇಕಾಗತ್ತೆ. ಇಲ್ಲಿ ನಾವು ಒಂದು ರೀತಿಯಾದ ಕಾನ್ಫ್ಲಿಕ್ಟನ್ನು ನಾವು ನೋಡ್ಬೋದಾಗುತ್ತೆ. ಓಕೆ, ಸಂಭವ ನಾವು ಈ ಎನ್ವಿರಾನ್ಮೆಂಟಲ್ ಕನ್ಸರ್ವೇಷನ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ ಅಂದರೂ ಕೂಡ ಈಗಿರುವಂತಹ ಕ್ಲೈಮೇಟ್ ಚೇಂಜ್ ಇರ್ಬೋದು, ಇಲ್ಲ ವೆದರ್ ರಿಲೇಟೆಡ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಇರ್ಬೋದು, ಇಲ್ಲ ಎನರ್ಜಿ ಡೆಫಿಸಿಟ್ಸಿಂದ ಇರ್ಬೋದು, ನಮ್ಮ ಒಂದು ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಏನಿದೆ, ಈ ಪ್ರೊಡಕ್ಟಿವಿಟಿ ಕೂಡ ರೆಡ್ಯೂಸ್ ಆಗ್ತಾ ಇದೆ. ಮೋರ್ ಓವರ್ ನಮಗೆ ಲ್ಯಾಂಡ್ ಅವೈಲಬಿಲಿಟಿನೇ ಕಡಿಮೆ ಆಗ್ತಾ ಇದೆ ಅಂತ ಅಂದಾಗ ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಕಡಿಮೆ ಆಗ್ತಾ ಇದೆ. ಅಗ್ರಿಕಲ್ಚರ್ ಪ್ರೊಡಕ್ಟಿವಿಟಿ ಕಮ್ಮಿ ಆದರೆ ವಿ ವಿಲ್ ಫೇಸ್ ಫುಡ್ ಇನ್ಸೆಕ್ಯೂರಿಟಿ. ಫುಡ್ ಇನ್ಸೆಕ್ಯೂರಿಟಿ ಮತ್ತೆ ಪ್ರಾಬ್ಲಮ್ ಆಗುತ್ತೆ. ಒಟ್ಟಾರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಗ್ರಿಕಲ್ಚರ್ ಒಂದು ಕಡೆ ಫುಡ್ ಸೆಕ್ಯೂರಿಟಿಯನ್ನು ಅಡ್ರೆಸ್ ಮಾಡಬೇಕು, ಅಟ್ ದ ಸೇಮ್ ಟೈಮ್ ಎನರ್ಜಿ ಅಂದರೆ ಏನು ಗ್ರೀನ್ ಎನರ್ಜಿ ಇದೆ ಅದಕ್ಕೂ ಕೂಡ ಕಾಂಟ್ರಿಬ್ಯೂಟ್ ಮಾಡಬೇಕು ಅಂತ ಅಂದರೆ, ಮೇನ್ ಏನು ಇದು ಅಂತಂದರೆ ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ ಏನಿದೆ ಅದನ್ನು ನಾವು ರೆಡ್ಯೂಸ್ ಮಾಡಬೇಕು. ಫಾರ್ ಇನ್ಸ್ಟೆನ್ಸ್ ಏನು ಅಂತಂದರೆ, ಸ್ಟ್ರಕ್ಚರಲ್ ಬ್ಯಾರಿಯರ್ಸ್ ಅಂತ ಬಂದಾಗ ಇಟ್ ಕ್ಯಾನ್ ಬಿ ಟೆಕ್ನಿಕಲ್ ಸಪೋರ್ಟ್ ಆರ್ ಫಿನಾನ್ಷಿಯಲ್ ಸಪೋರ್ಟ್ ಇರ್ಬೋದು, ಇಲ್ಲ ಎಕ್ಸ್ಪರ್ಟೀಸ್ ಸೊಲ್ಯೂಷನ್ಸ್ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಒಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ಸ್ ಏನಿರುತ್ತೆ ಅದನ್ನು ಅಡ್ರೆಸ್ ಮಾಡಬೇಕು. ಅದಾದಮೇಲೆ ಏನು ಮಾಡ್ಬೋದು ಅಂತ ಅಂದರೆ, ಸಸ್ಟೈನಬಲ್ ಡೆವಲಪ್ಮೆಂಟಿಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅಂತಂದರೆ, ಸೇಮ್ ಟೈಮ್ ಫುಡ್ ಸೆಕ್ಯೂರಿಟಿಯನ್ನು ಕಾನ್ಸಂಟ್ರೇಟ್ ಮಾಡಬೇಕು ಆ್ಯಂಡ್ ಎನರ್ಜಿಯನ್ನು ಕೂಡ ನಾವು ಕಾನ್ಸಂಟ್ರೇಟ್ ಮಾಡಬೇಕು.
ಸೊ ಆಲ್ಟರ್ನೇಟಿವ್ಸ್ ಏನಿದೆ ಅಂತಂದರೆ ಈ ಫುಡ್ಡಲ್ಲಿ ಯಾವುದು ವೇಸ್ಟ್ ಇರುತ್ತೆ, ಅಂದರೆ ಈಗ ಯೂಸ್ ಮಾಡದೇ ಇರುವಂತಹ ಒಂದು ಕೆಲವು ಐಟಮ್ಸ್ ಏನಿರುತ್ತೆ ಅಥವಾ ವೇಸ್ಟ್ ಆಗುತ್ತೆ, ಹಲವಾರು ಬಾರಿ ಫುಡ್ ವೇಸ್ಟೇಜ್ ಆಗ್ತಾ ಇರುತ್ತೆ. ಸೊ ಆ ವೇಸ್ಟ್ ಆಗ್ತಾ ಇರುವಂಥ ಫುಡ್ಡನ್ನು ನಾವು ಎನರ್ಜಿಗೆ ಕೂಡ ಕನ್ವರ್ಟ್ ಮಾಡ್ಬೋದಲ್ವಾ. ಸೊ ಆ ರೀತಿಯಾದ ಒಂದು ಸಸ್ಟೈನಬಲ್ ಸೊಲ್ಯೂಷನ್ಸನ್ನು ಹುಡ್ಕೋಬೇಕು. ಇಲ್ಲ ಅಂತಂದರೆ ವಿ ವಿಲ್ ಫೇಸ್ ಬೋತ್ ಫುಡ್ ಇನ್ಸೆಕ್ಯೂರಿಟಿ ಆ್ಯಂಡ್ ಎನರ್ಜಿ ಪಾವರ್ಟಿ ಅನ್ನೋದು ಈ ಒಂದು ಆರ್ಟಿಕಲ್ನ ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. SC ಗ್ರಾಂಟ್ಸ್ ಪರ್ಮನೆಂಟ್ ಕಮಿಷನ್ ಟು ವುಮೆನ್ ಆರ್ಮಿ ಆಫೀಸರ್. ಇಷ್ಟು ದಿನ ಏನಾಗ್ತಾಯಿತ್ತು ಅಂದರೆ ಆರ್ಮಿಯಲ್ಲಿ ಯಾರೇ ಅಂದರೆ ಈಗ ಪುರುಷರು ಈ ಆರ್ಮಿಯಲ್ಲಿ ಸೇರಿಕೊಂಡ್ರು ಅಂತಲೇ ಅವ್ರಿಗೆ ಲೈಫ್ ಲಾಂಗ್ ಒಂದು ಪೋಸ್ಟ್ ಅಂತ ಕೊಡ್ತಾಯಿದ್ರು. ಲೈಕ್ ಪರ್ಮನೆಂಟ್ ಪೋಸ್ಟ್ಸ್ ಏನಿದೆ ಪರ್ಮನೆಂಟ್ ಪೋಸ್ಟ್ಸನ್ನು ಕೊಡ್ತಾಯಿದ್ರು. ಬಟ್ ದಟ್ ವಾಸ್ ನಾಟ್ ಇನ್ ವಿತ್ ಕೇಸ್ ಆಫ್ ವಿಮೆನ್ಗೆ ಇದನ್ನು ಕೊಡ್ತಾ ಇಲ್ಲ. ಸೈಟಿಂಗ್ ಎಕ್ಸಾಂಪಲ್ಸ್ ಲೈಕ್ ಫ್ಯಾಮಿಲಿ ಇರುತ್ತೆ, ನಿಮಗೆ ಲೈಕ್ ಮಕ್ಕಳ ಬರ್ಡನ್ ಇರುತ್ತೆ, ಬೇರೆ ಬರ್ಡನ್ಸ್ ಇರುತ್ತೆ. ಸೊ ಹಾಗಾಗಿ ಪರ್ಮನೆಂಟ್ ಕಮಿಷನ್ ಏನಿದೆ ಈ ಪರ್ಮನೆಂಟ್ ಕಮಿಷನ್ನ ವಿಮೆನ್ಗೆ ಕೊಡ್ತಾ ಇರಲಿಲ್ಲ. ಬಟ್ ಸುಪ್ರೀಂ ಕೋರ್ಟ್ ಯೂಸಿಂಗ್ ಇಟ್ಸ್ ಸ್ಪೆಷಲ್ ಪವರ್ ಆಫ್ ಆರ್ಟಿಕಲ್ 142, ಈ ಆರ್ಟಿಕಲ್ 142 ಸುಪ್ರೀಂ ಕೋರ್ಟ್ಗೆ ಕೆಲವು ಸ್ಪೆಷಲ್ ಪವರ್ಸ್ ಇರುತ್ತೆ. ಸೊ ಆ ಪವರನ್ನು ಯೂಸ್ ಮಾಡಿಕೊಂಡು ವಿಮೆನ್ ಆರ್ಮಿ ಆಫೀಸರ್ಗೆ ಪರ್ಮನೆಂಟ್ ಕಮಿಷನ್ನ ಸುಪ್ರೀಂ ಕೋರ್ಟ್ ಗ್ರ್ಯಾಂಟ್ ಮಾಡಿದೆ. ಸೊ ಇದರಿಂದ ನಾವು ಏನು ಹೇಳ್ಬೋದು ಅಂತಂದರೆ ವಿಮೆನ್ ಈಕ್ವಾಲಿಟಿ ಅಥವಾ ಜೆಂಡರ್ ಈಕ್ವಾಲಿಟಿ ಏನಿದೆ ಇದನ್ನು ನಾವು ಆರ್ಮಿಯಲ್ಲಿ ಇಂಡ್ಯೂಸ್ ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಟ್ರೈ ಮಾಡ್ತಾ ಇದೆ ಅನ್ನೋದು ನಮಗೆ ತಿಳ್ಕೊಂಡಿರ್ಬೋದು. ಇದನ್ನು ನಾವು ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಬೋದು ಒಂದು ಕಡೆ. ಮತ್ತೊಂದು ಕಡೆ ಆರ್ಟಿಕಲ್ 142 ಬಗ್ಗೆ ನಮಗೆ ಗೊತ್ತಿರಬೇಕು. ಲೈಕ್ ಇಟ್ಸ್ ವಾಟ್ ಪವರ್ಸ್ ಡಸ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಅಂಡರ್ ದಿಸ್ ಅಂತ ಅನ್ನೋದು ಕೂಡ ನಮಗೆ ಗೊತ್ತಿರಬೇಕು. ಸೊ ಇಷ್ಟು ಈ ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.